ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಮೋಸ್ಟ್ ಆಫ್ ದಿ ಕ್ವಶನ್ ಅಂದರೆ ತುಂಬಾ ಕ್ವಶನ್ ಬಂದಿದ್ದು. ನನಗೆ 7,000ಗೆ ಮಿಷಿನ್ ಸಿಗ್ತಾ ಇದೆ, 7,000ಗೆ ಮಿಷಿನ್ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ನೀವು ಇಲ್ಲಿ ತುಂಬ ರೇಟ್ ಜಾಸ್ತಿ ಆಯಿತು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ನನಗೆ 7,000ಗೆ ಇಲ್ಲೇ ಸಿಗ್ತಾ ಇದೆ, 7,000ಗೆ ಇಲ್ಲೇ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ಆಲ್ರೆಡಿ 2 ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಯಾವ ಥರ ಸ್ಟ್ಯಾಂಡ್ ಇರುತ್ತೆ, ಯಾವ ಥರ ಅಲ್ಲಿಗೆ ಬರುತ್ತೆ, ಯಾವ್ಯಾವ ಥರ ಸ್ಟ್ಯಾಂಡ್ಗೆ ಯಾವ್ಯಾವ ಥರ ಪ್ರೈಸ್ ಆಗುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7,000ಗೆ ಯಾವ ಥರ ಮಿಷಿನ್ ಸಿಗುತ್ತೆ ಅಂತ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಇವತ್ತು ಕೂಡ ನಿಮಗೆ 7,000 ಮಿಷಿನ್ ನಮ್ಮ ಹತ್ರನೂ ಇದೆ, 7,000ಗೆ ಮಿಷಿನ್ ನಮ್ಮ ಹತ್ರ ಕೂಡ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ, 7,000ಕ್ಕೆ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ತುಂಬ ಜನಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಹೊಸಬ್ರು ಯಾರಾದರೂ ಮಿಷಿನ ತೊಗೊಳ್ಬೇಕು ಅಂತ ಅಂತಿರ್ತಾರಲ್ವ, ಅವ್ರಿಗೆ ಕಲಿಯೋರು ಇರ್ತಾರೆ, ಮಿಷಿನ ಕಲಿಯೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಯಾವ ಥರ ಮಿಷಿನ ತೊಗೊಳ್ಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಯಾವ್ದು ತೊಗೊಂಡ್ರೆ ಬೆಸ್ಟು. ತುಂಬ ಜನ ಹೊಸಬ್ರು ತೊಗೊಳ್ಳೋರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ಯಾವ್ದು ತೊಗೋಬೇಕು ಅಂತ. ಒಬ್ಬರು ಒಂಥರ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಥರ ಹೇಳ್ತಾರೆ, ಒಬ್ಬರು ಒಂದು ಕಂಪ್ನಿ ಹೇಳ್ತಾರೆ. ಸೊ ಫುಲ್ಲು ಟೆನ್ಷನ್ ಆಗೋಗ್ಬಿಡುತ್ತೆ, ಯಾವ್ದು ತೊಗೋಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತು ನಿಮಗೆ ಒಂದು ಕ್ಲಿಯರ್ ಆಗಿ ಕೊಡ್ತೀನಿ, ಅಂದರೆ ಯಾವ್ದು ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿರ್ತಾರಲ್ವ, ಅವರೆಲ್ಲ ಏನು ಯೋಚನೆ ಮಾಡಲ್ಲ ಬಿಡಿ, ಅವ್ರಿಗೆ ಗೊತ್ತಿರುತ್ತೆ ಯಾವ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲ ತುಂಬ ಯೂಸ್ ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಈಗ ಸ್ಟಾರ್ಟಿಂಗಲ್ಲಿ ತಗೊಳ್ಳೋರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ವಿಡಿಯೋ. ಮತ್ತು ತುಂಬ ಜನ ಕಮೆಂಟ್ ಹಾಕಿದ್ರಲ್ವಾ 7,000ಗೆ ಇಲ್ಲೇ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಯಾವ ಥರ ಸಿಗ್ತಿದೆ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಹತ್ರನೂ ಕೂಡ 7,000 ಮಿಷಿನ್ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೀನಿ, 7,000ಕ್ಕೆ ಮಿಷಿನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಚಂದನ್ ಮಿಷಿನ್ ಸಿಗುತ್ತೆ ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ತುಂಬ ಜನ ನೋಡಿರಲ್ಲ ಸಾಮಾನ್ಯವಾಗಿ. ಸೊ ಇವತ್ತು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಏನಂದರೆ ಅದು ನಿಜವಾಗ್ಲೂ ಹೆಂಗಂದ್ರೆ ಸ್ಟ್ಯಾಂಡು ಹೇಗಿರುತ್ತೆ ಏನು ನೋಡೋದು, ಸುಮ್ಮನೆ 7,000 ಮಿಷಿನ್ ಅಂದ ತಕ್ಷಣ ನಾವು ಆಯಿತು ಅಂತ ಅಂದ್ಬಿಡ್ತಾರೆ. ಅದು ಚಿಕ್ಕ ಮಿಷಿನ ದೊಡ್ಡ ಮಿಷಿನ್ ಅಂತ ಕೂಡ ನೋಡಲ್ಲ. ಒಂದು ವೇಳೆ ದೊಡ್ಡ ಮಿಷಿನ್ ಆಗಿದ್ರು ಯಾವ ಥರ ಸ್ಟ್ಯಾಂಡು, ಯಾವ ಥರ ಹಲ್ಲಿಗೆ, ಯಾವ ಥರ ಹೆಡ್ ಇರುತ್ತೆ, ಸೊ ಅದನ್ನು ಕೂಡ ನೋಡಲ್ಲ. ಸುಮ್ಮನೆ 7,000 ಮಿಷಿನ್ ನೀವು 10,000 ಹೇಳ್ತೀರಾ, 11,000 ಹೇಳ್ತೀರಾ ಅಂತ ತುಂಬ ಜನ ಬರೀದು. ಅಲ್ಲ, ಒಂದು ಮಿಷಿನ್ ಆಮೇಲೆ ಪ್ರತಿಯೊಂದು, ಇವಾಗ ಒಂದು LG ಕಂಪ್ನಿ ತೊಗೊತೀರ ನೀವು, LG ಟಿವಿನೇ ತೊಗೊಳ್ಳಿ. ಸೊ ಟಿವಿಲೇ ನಿಮಗೆ ವೆರೈಟಿ ಇರುತ್ತೆ. ಬೇಡಪ್ಪ ವಾಷಿಂಗ್ ಮಿಷಿನ್ಗೆ ಲೆಕ್ಕ ಹಾಕೊಳ್ಳಿ, ನಿಮಗೆ ಸ್ಯಾಮ್ಸಂಗು, ವಾರ್ಫೂಲು ಎಷ್ಟು ಥರ ಬರುತ್ತೆ. ನಿಮ್ಗೆ LG ರೋಗ ರೇಟ್ ಕೇಳಿ, ಆಮೇಲೆ ನೀವು ಸ್ಯಾಮ್ಸಂಗಲ್ಲಿ ಒಂದ್ಸಲ ರೇಟ್ ಕೇಳಿ, ವಾರ್ಫೂಲ್ ಒಂದ್ಸಲ ರೇಟ್ ಕೇಳಿ, ಎಲ್ಲ ವಿಭಿನ್ನವಾಗಿರುತ್ತೆ. ನೀವು ಇಲ್ಲಿಂದ ಎಲ್ಲಿಗೆ ಹೋದ್ರೂ ಕಾಸ್ಟಲ್ಲಿ ತುಂಬಾ ವೇರಿಯೇಷನ್ ಇರುತ್ತೆ. ನಿಮಗೆ ಸ್ವಲ್ಪ ಮೇಲೆ ಚೇಂಜ್ ಆಗ್ತಾ ಹೋಗ್ತಾ ಸ್ವಲ್ಪ ಕ್ವಾಲಿಟಿ ಹೈ ಕ್ವಾಲಿಟಿ ಮೇಲೆ ಅಮೌಂಟ್ ಅನ್ನೋದು ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮ್ಗೆಲ್ಲನೂ ತುಂಬ ಚೆನ್ನಾಗಿರೋ LG ಕಂಪ್ನಿದೆ ತೊಗೊಂಬಂದ್ಬಿಟ್ಟು ನಿಮಗೆ ವಾರ್ಫೂಲಲ್ಲೆಲ್ಲ 20,000 ಕೊಡ್ತಾರೆ ಅಂದ್ಬಿಟ್ಟು LG ನಿಮ್ಗೆ 20,000ಕ್ಕೆ ಕೊಟ್ಬಿಡಲ್ಲ. ಅದಕ್ಕೂ ನಿಮಗೆ ಆ ಒಂದು ಬ್ರ್ಯಾಂಡ್ಗೆ ಆ ಒಂದು ತಕ್ಕನಂಗೆ ರೇಟ್ ಇರುತ್ತೆ. ಸೊ ಎಲ್ಲನೂ ಒಂದೇ ಥರ ಬ್ರ್ಯಾಂಡಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಮತ್ತು ಇನ್ನೊಂದೇನು ಗೊತ್ತಾ, ನಿಮಗೆ ಇನ್ನೊಂದು ನಾವು ಇವಾಗ ಒಂದು ಫೋನ್ ತೊಗೊತೀವಿ, ನಾನು ಸ್ಯಾಮ್ಸಂಗ್ ಫೋನ್ ತೊಗೊಂಡೆ, ರೇಟ್ ಜಾಸ್ತಿ. ಸೊ ಅದೇ ಸ್ಯಾಮ್ಸಂಗ್ ಫೋನಲ್ಲಿ ನಿಮಗೆ ಅಷ್ಟು ರ್ಯಾಮ್ ಆಗಿರ್ಬೋದು, GB ಆಗಿರ್ಬೋದು ಅಷ್ಟು ಕೊಡಲ್ಲ. ನಿಮಗೆ GB ರ್ಯಾಮು ಬೇಕು ಅಂದರೆ ಅಮೌಂಟು ಜಾಸ್ತಿ ಆಗುತ್ತೆ. ಸೊ ನಿಮಗೆಲ್ಲ ಕ್ವಾಲಿಟಿ ಬೇಕು ಅಂತ ಅಂದಮೇಲೆ ನಿಮ್ಗೆ ಆಲ್ಮೋಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ. ನಿಮಗೆ 7,000 ರೂಪಾಯಿ ಫೀಚರ್ಸ್ 12,000 ಮಿಷಿನಲ್ಲಿ 12,000 ಫೀಚರ್ಸ್ನ 7,000ದಲ್ಲಿ ಫೀಚರ್ಸ್ ಕೊಡಿ ಅಂದರೆ ಕೊಡ್ಲಿಕ್ಕೆ ಬರಲ್ಲ. ಒಂದೊಂದು ವೇರಿಯೇಷನ್ ಇರುತ್ತೆ ನಿಮಗೆ. ಆಮೇಲೆ ಸ್ಟ್ಯಾಂಡಲ್ಲಿ, ಹಲ್ಲಿಗೆಯಲ್ಲಿ, ಎಡ್ಗಳಲ್ಲಿ ನಿಮಗೆ ತುಂಬಾ ಚೇಂಜಸ್ ಇರುತ್ತೆ. ಗೇಜ್ ಇರೋದು ಬಾಡಿ ಸಿಗುತ್ತೆ, ಗೇಜ್ ಇಲ್ದಿರೋ ಬಾಡಿಗಳು ಸಿಗುತ್ತೆ ಕಮ್ಮಿ ರೇಟಲ್ಲಿ. ಸೊ ಆಯಿತಾ, ನೀವು ಸುಮ್ಮನೆ ಹೆಂಗೋ ಯಾವುದೋ ನೋಡ್ಬಿಟ್ಟು ಸುಮ್ಮನೆ ಕಮೆಂಟ್ ಮಾಡಬಾರ್ದು. ಇನ್ನೊಂದು ಏನು ಗೊತ್ತಾ, ಸೊ ಪ್ರತಿಯೊಬ್ಬರೂ ಯಾರೇ ಆಗಲಿ ಲಾಭ ಇಲ್ಲದೆ ಯಾರೂ ಬಿಸ್ನೆಸ್ಗಳನ್ನ ಮಾಡಲ್ಲ. ನೀವು ಎಲ್ಲಿಂದ ಎಲ್ಲಿಗೋದ್ರೂ ಲಾಭ ಇಲ್ಲದೆ ಯಾರೂ ಮಾಡಲ್ಲ ರೀ. ಲಾಭ ಒಂದು 10 ರೂಪಾಯಿ 100 ರೂಪಾಯಿ ಇಟ್ಕೊತಾರೆ, ಅವ್ರವ್ರ ಬಿಸ್ನೆಸ್ ತಕ್ಕನಂಗೆ ಲಾಭ ಇಟ್ಕೊತಾರೆ. ಲಾಭಗಳಿಲ್ದೇ ಯಾರು ಜೀವನ ಮಾಡ್ತಾರೆ, ಯಾರು ತಗೊಳ್ತಾರೆ? ಯಾವುದೇ ಆಗಿರಲಿ, ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ, ಈಗ ನೀವು ಶೋರೂಮಲ್ಲಿ ತೊಗೊಳೋದಕ್ಕೂ ಮಾಮೂಲಿ ಅಂಗಡಿ ತೊಗೊಳಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಇವಾಗ ಟ್ರೆಂಡ್ಸಲ್ಲಿ ಹೋಗ್ತೀರಾ, ಬೇರೆ ಬಟ್ಟೆ ಶಾಪಲ್ಲಿ ಹೋಗ್ತೀರಾ, ನೀವು ಅದೇ ಟ್ರೆಂಡ್ಸಲ್ಲಿ ಹೋಗಿ ಅಮೌಂಟ್ ತೊಗೊಳ್ಳಿ, ಎಷ್ಟು ಕಾಸ್ಟ್ಲಿ ಇರುತ್ತೆ. ಅದೇ ನೀವು ಇದ್ರಲ್ಲಿ ತೊಗೊಳ್ಳಿ, ಅವನು 10 ರೂಪಾಯಿ ಲಾಭ ಬರೆದ್ರೆ ಕೊಟ್ಟು ಬಿಡ್ತಾನೆ. ಸೊ ಇವು ಹೆಂಗಂತ ಅಂದರೆ ಅದು ಕ್ವಾಲಿಟಿ ನೋಡಿ ಮೇನು. ನೀವು ಟ್ರೆಂಡ್ಸಲ್ಲಿ ತೊಗೊಳ್ಳೋ ಬಟ್ಟೆಗೂ ಲೋಕಲಲ್ಲಿ ತೊಗೊಳ್ಳೋ ಬಟ್ಟೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. 2 ಸಲ ವಾಷಬಲ್ಗೆ ಹೊಟ್ಟೋಗ್ಬಿಡುತ್ತೆ ಅದು. ನೀವು ಅದೇ ಟ್ರೆಂಡಲ್ಲಿ ತೊಗೊಳ್ಳಿ, 1,000 ರೂಪಾಯಿ ಕೊಟ್ಟು ತೊಗೊಂಡ್ರೆ ಅದು ಹಂಗೆ ಇರುತ್ತೆ ಬ್ರ್ಯಾಂಡು, ಅರ್ಥ ಆಯ್ತಾ? ಸೊ ಅದೇ ಥರನೇ ಪ್ರತಿಯೊಂದಕ್ಕೂ ಒಳ್ಳೆ ಬ್ರ್ಯಾಂಡ್ ಅಂತ ಇರುತ್ತೆ. ಕೆಲವೊಂದು ಬಿಸ್ನೆಸ್ಗಳಲ್ಲಿ 50 ರೂಪಾಯಿ 100 ರೂಪಾಯಿ ಲಾಭ ಬರಲಿ
ಬರಲಿ, ಒಂದೊಂದ್ಸಲ ಲಾಸ್ ಆಗುತ್ತೆ, ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಹೋಗುತ್ತೆ, ಇವಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಮತ್ತು ಇನ್ನೊಂದೇನೆಂದರೆ ತುಂಬ ಜನ ಇದೆ 7,000 ಚಿಕ್ಕ ಮಿಷಿನ ದೊಡ್ಡ ಮಿಷಿನ್ ಅಂತ ನೋಡಲ್ಲ, ಸುಮ್ಮನೆ ಬಂದು ಕಮೆಂಟ್ ಹಾಕ್ಬಿಡ್ತೀರಾ 7,000 ಮಿಷಿನ್ ನಮ್ಮ ಕಡೆ. ನಿಜ ಇಲ್ಲ, ಆರಾಮಾಗಿ ತೊಗೊಂಬಿಡಿ, ಆರಾಮಾಗಿ ಪರ್ಚೇಸ್ ಮಾಡ್ಕೊಂಬಿಡಿ. 7,000 6,000 ಅಂದರೆ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡಿ, ತಲೆನೋವೇ ಇರಲ್ಲ. ಅವಾಗ ನಿಮಗೆ 7,000 ರೂಪಾಯಿ ಸಿಗ್ತಾ ಇದ್ರೆ ಆರಾಮಾಗಿ ತೊಗೊಳ್ಳಿ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಿಮಗೆ ಅಷ್ಟು ಚೆನ್ನಾಗಿದೆ ಮಿಷಿನು ಎಲ್ಲದಕ್ಕಂತಂದರೆ ಆರಾಮಾಗಿ ಪರ್ಚೇಸ್ ಮಾಡಿ, ನಮ್ಗೆ ಏನು ಬೇಜಾರಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಶಾಪ್ಗೆ ಬನ್ನಿ, ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಆ ನಂಬರಿಗೆ ಕಾಲ್ ಮಾಡಿಕೊಂಡು ಆರಾಮಾಗಿ ನಮ್ಮ ಶಾಪಿಗೆ ಬಂದು ನೋಡಿ, ಇಲ್ಲಿಗೂ ನೋಡಿ. ಆಮೇಲೆ ನೀವು 6,000 7,000 ಅಂತ ಅಂದ್ರಲ್ಲ, ಅಲ್ಲೂ ಹೋಗಿ ನೋಡಿ, ಸ್ಟ್ಯಾಂಡ್ ಹೆಂಗಿದೆ, ಹಲ್ಗೆ ಹೆಂಗಿದೆ, ಎಡ್ಡೆ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಯಾಕಂದರೆ ಪ್ರತಿಯೊಂದು ಮೇಲೂ ವೇರಿಯೇಷನ್. ಈಗ ನಮ್ಮಲ್ಲಿ 7,000 ರೂಪಾಯಿಂದನೂ ಮಿಷಿನ್ ಸಿಗ್ತಾ ಇದೆ, 7,000 8,000 9 10 11. ಸೊ ಇಷ್ಟುವರೆಗೂ ನಮ್ಮ ಹತ್ರ ಮಿಷಿನ್ಸ್ ಇದೆ. ನಾನು ಆಲ್ರೆಡಿ ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ, ನಿಮ್ಗೆ ಅಂದರೆ ಎಲ್ಲನೂ ತೋರಿಸಿದ್ದೀನಿ. ತುಂಬ ಜನ ಪರ್ಚೇಸ್ ಕೂಡ ಮಾಡಿದ್ದಾರೆ, ಎಲ್ಲರೂ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಮಾತ್ರ 7,000 ಮಿಷಿನ್ ತೋರಿಸ್ತಾ ಇದ್ದೀನಿ. ತುಂಬ ಜನ 7,000 ಅಂತ ಹಾಕಿದ್ರಿ. ಸೊ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ 7,000 ಮಿಷಿನ್. ಬನ್ನಿ ಫಸ್ಟ್ ನೋಡ್ಕೊಂಡು ಬಂದುಬಿಡೋಣ. ಸೊ ಇನ್ನೊಂದು ಏನು ಗೊತ್ತಾ, ಕೆಲವರು ತುಂಬ ಏನಂದರೆ ಸುಮ್ಮನೆ 7,000 ಅಂತ ಹಾಕ್ಬಿಡ್ತಾರೆ. ಆಮೇಲೆ ಇನ್ನೊಂದು ಎಲ್ಲ ಬ್ರ್ಯಾಂಡ್ ಇರುತ್ತೆ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಗೊತ್ತಿರಲ್ಲ ಪಾಪ ಹಾಕ್ಬಿಡ್ತೀರಾ. ಆಮೇಲೆ ಇನ್ನೊಂದೇನು ಗೊತ್ತಾ, ಕೆಲವೊಂದು ವ್ಯಾಲ್ಯೂಯಬಲ್ ಇರುತ್ತೆ. ಒಂದು ಯಾವುದೇ ಒಂದಾಗಲಿ, ಒಂದು ಅಮೌಂಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸುಮ್ಮನೆ ಯಾರು ಅಷ್ಟು ರೇಟ್ ಬರಲ್ಲ, ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ, ಆ ಒಂದು ಗೇಜ್ ಇರುತ್ತೆ. ಸೊ ಅದಕ್ಕೆ ಒಂದು ಒಳ್ಳೆ ವ್ಯಾರಂಟಿನ ಕೊಡ್ತಾರೆ. ಹಾಗಾಗಿನೇ ಸ್ವಲ್ಪ ಕೆಲವೊಂದು ಮಿಷಿನ್ಗಳ ಮೇಲೆ ಸ್ವಲ್ಪ ಬ್ರ್ಯಾಂಡ್ ಮೇಲೆ ತಕ್ಕನಂಗೆ ಬ್ರ್ಯಾಂಡ್ಗೆ ರೇಟ್ ಮಾಡ್ತೀವಿ ಹೊರತು ಬೇರೆ ಇನ್ನೇನಿಲ್ಲ. ಈಗ ಒಂದು LG ಅಂದರೆ ಅದೊಂದು ಬ್ರ್ಯಾಂಡ್, ಅದು LG ಅನ್ನೋದು. ಸೊ ಅದಕ್ಕೆ ಯಾವ ರೀತಿ ಇರುತ್ತೆ ಹೇಳಿ, ಅದು ತಕ್ಕನಂಗೆ ಫೀಚರ್ಸ್ನ ಕೊಡ್ತಾರೆ. 7 kgಗೆ ಒಂದು ರೇಟ್ ಇರುತ್ತೆ, 8 kgಗೆ ಒಂದು ರೇಟ್ ಇರುತ್ತೆ. ಸೊ ಇದು ಕೂಡ ಅಷ್ಟೇ, ಗೇಜ್ ಮೇಲೇ ನಿಮಗೆ ಅಮೌಂಟ್ ಅನ್ನೋದು ಫಿಕ್ಸ್ ಆಗುತ್ತೆ. ಸೊ ಆರಾಮಾಗಿ ಏನು ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಏನಾದ್ರು ತುಂಬ ಕಮ್ಮಿ ಸಿಕ್ಕಿದ್ರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಇವಾಗ ಬನ್ನಿ ನಿಮಗೆ 7,000 ಮಿಷಿನ್ನ ತೋರಿಸ್ತೀನಿ. ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಚಂದನ್ ಮಿಷಿನು. ನೋಡಿ, ಇದು ಕೂಡ ಬ್ಲ್ಯಾಕ್ ಬಡಿಲಿ ನಿಮಗೆ ಬರುತ್ತೆ. ಸೊ ನಿಮ್ಗೆ ಏನು ದೊಡ್ಡ ಮಿಷಿನಲ್ಲಿ ಏನು ಫೀಚರ್ಸ್ ಬೇಕು, ಫೆಸಿಲಿಟೀಸ್ ಬೇಕು ಎಲ್ಲ ಕೂಡ ಇರುತ್ತೆ ನಿಮಗೆ. ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಬ್ರ್ಯಾಂಡ್ ಮಿಷಿನ್ ಅಂತಲೇ ಹೇಳ್ಬೋದು. ಸೊ ಆಯಿಲೆಲ್ಲ ಕೂಡ ಸೇಮ್ ಟು ಸೇಮ್ ಇಲ್ಲ ಹಾಕುವಂಥದ್ದೇ, ಇನ್ನೆಲ್ಲ ಇಲ್ಲೆಲ್ಲ ಹೋಲ್ ಕೊಟ್ಟಿರ್ತಾರಲ್ಲ ನೋಡಿ, ಇಲ್ಲೆಲ್ಲ ಆಯಿಲ್ ಆಲ್ರೆಡಿ ಇದೆ. ಸೊ ನೀವು ಕೂಡ ಈ ಥರ ಮೇಂಟೈನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಂದನ್ ಮಿಷಿನ್ ಇದು ನಿಮಗೆ 7,000 ರೂಪಾಯಿಗೆ ಸಿಗ್ತಾ ಇರೋವಂಥದ್ದು. ನಿಮಗೆ ನಮ್ಮ ಶಾಪಲ್ಲೇ ಬಂದು ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ 2 ಅಲ್ಲಿಗೆ ನೋಡಿ, ನಾನು ಇಲ್ಲಿ ಡಿಫ್ರೆನ್ಸ್ನ ತೋರಿಸ್ತೀನಿ ನೋಡಿ. ಇದು 2 ಸ್ಟ್ಯಾಂಡ್ ಇದೆ. ಸೊ ಇದು 3 ಸ್ಟ್ಯಾಂಡ್ ಬರುತ್ತೆ. ಸೊ ನಿಮ್ಗೆ ಇದೇ ಒಂದು ಪ್ರೈಸ್ ಬರುತ್ತೆ, ಇದೇ ಒಂದು ಪ್ರೈಸ್ ಬರುತ್ತೆ, ಓಕೆನಾ? ಸೊ ನಿಮಗೆ ಇಷ್ಟೇನೇನಿಲ್ಲ, ಕೆಲವೊಂದು ಗೇಜ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ತೋರಿಸಿ ನೋಡಿ. ಇದು ನಿಮಗೆ ಉಷಾ ಮಿಷಿನ್. ಇದು ಫುಲ್ಲು ಕಬ್ಬಣ ಸ್ಟ್ಯಾಂಡು, ಸಿಕ್ಕಾಪಟ್ಟೆ ತಿಕ್ಕಿರುತ್ತೆ. ಮಿನಿಮಮ್ 25 kg ವೆಯ್ಟ್ ಇರುತ್ತೆ ಇದು. ಸೊ ನಿಮಗೆ ಈ ವೆಯ್ಟ್ಗೆ ಅಂತಲ್ಲ ಅಮೌಂಟ್ ಕೊಡ್ತಿದ್ದೀರಾ ಅಂತ ಅಲ್ಲ. ಸೊ ಇದು ಒಂದು ಕಬ್ಬಣ ಸ್ಟ್ಯಾಂಡ್ ಆಗಿರೋದ್ರಿಂದ ಗೇಜ್ ಬರುತ್ತೆ, ಮತ್ತು ನಿಮಗೆ ತುಂಬಾ ಚೆನ್ನಾಗಿ ದೀರ್ಘಕಾಲವಾಗಿ ಬಾಳಿಕೆ ಬರೋವಂಥದ್ದು. ಹಂಗಂದ್ಬಿಟ್ಟು ಇದನ್ನು ದೀರ್ಘಕಾಲ ಬಾಳಿಕೆ ಬರಲ್ಲ ಅಂತಲ್ಲ, ಇದು ಕೂಡ ನೀವು ಎಷ್ಟು ಬೇಕಾದರೂ ಹೊಲ್ಕೊಳ್ಬೋದು, ಹೆವಿ ಡ್ಯೂಟಿ ಮಾಡಿ ಏನೂ ತೊಂದರೆ ಆಗೋಲ್ಲ. ಇನ್ನು ಇದ್ರಲ್ಲಿ ಬಂದ್ಬಿಟ್ಟು ನೀವು ಜೀನ್ಸು, ಬ್ಯಾಗು ಏನು ಬೇಕಾದರೂ ಹೊಲ್ಕೊಳ್ಬೋದು ಇದರಲ್ಲಿ. ಈ ಥರ ವೇಲ್ಗಳು ಕೂಡ, ಈ ಥರ ವೇಲಲ್ಲಿ ಚಿಕ್ಕ ಮಿಷಿನಲ್ಲಿ ಇದೆಲ್ಲ ನಿಮಗೆ ಹೊಲಿಗೆ ಬರೋದಿಲ್ಲ. ಆರಾಮಾಗಿ ಇದರಲ್ಲಿ ನೀವು ಹೊಲಿಗೆ ಮಾಡ್ಕೊಳ್ಬೋದು. ಇದು ಕೂಡ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ಬೇಕಾದ್ರೂ ಹೊಲ್ಕೊಳ್ಳಿ, ಸಮಸ್ಯೆನೇ ಬರಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ ಮಿಷಿನು. ನೋಡಿ, ಈ ಥರ ಪೆಡಲ್ ಬಂದು ನಿಮಗೆ ಈ ಥರ ಬರುತ್ತೆ. ಸೊ ಬೇರೆ ಮಿಷಿನಲ್ಲಿ ಇದೆಯಲ್ವಾ, ಇದು ಸ್ವಲ್ಪ ನಿಮಗೆ ಗೇಜ್ ಕೊಡ್ತಾರೆ, ಸ್ವಲ್ಪ ಭಾರ ಕೊಡ್ತಾರೆ. ಇದಂತೂ ನಿಮಗೆ ಪ್ಯೂರ್ ಕಬ್ಬಣ ಬಿಡಿ, ಫುಲ್ಲು ಕಬ್ಬಣನೇ ಇರುತ್ತೆ ಉಷಾದಲ್ಲಿ. ಇದು ಸ್ವಲ್ಪ ನಿಮಗೆ ಈ ಗೇಜ್ ಜಾಸ್ತಿನೂ ಬರುತ್ತೆ. ಇದು ಸ್ವಲ್ಪ ಇದು ನಿಮಗೆ ಪ್ರೈಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಎಡ್ಡು ಕೂಡ ಹೆವಿ ಬರುತ್ತೆ. ಇದು ಕೂಡ ನಿಮಗೆ ಸ್ಟ್ಯಾಂಡು ಹೆವಿ ಬರುತ್ತೆ, ಅಲ್ಲಿಗೇನು ಕೂಡ ಹೆವಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಚಂದನ್ ಸ್ಟ್ಯಾಂಡು, ಅಂದರೆ ಚಂದನ್ ಸ್ಟ್ಯಾಂಡು. ಇದು ಚಂದನ್ ಹಲ್ಲಿಗೆ ಸ್ವಲ್ಪ ಎಲ್ಲ ಲೈಟ್ ವೆಯ್ಟ್ ಇರುತ್ತೆ. ಸೊ ಇವೆಲ್ಲ ನಿಮಗೆ ಲೈಟ್ ವೆಯ್ಟ್ ಇರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ, ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಈಸಿಯಾಗಿ. ನೋಡಿ, ಈ ಥರ ಜರುಗಿಸ್ಕೊಳ್ಬೋದು, ಈಸಿಯಾಗಿ ಜರುಗಿಸ್ಬೋದು. ನೀವೇ ನೋಡಿ, ಈ ಥರ ತೀರಾ ನಿಮಗೆ ಏನು ಭಾರ ಅಂತಲೇ ಅನಿಸಲ್ಲ. ಬಟ್ ಇದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ನಿಮಗೆ 2 ಕಾಲು, ಇದು ನಿಮಗೆ 3 ಕಾಲು. ಸೊ ನಿಮಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಇದರಲ್ಲೂ ಕೂಡ ನೀವು ಏನು ಬೇಕಾದರೂ ಹೊಲ್ಕೊಳ್ಳಿ, ತುಂಬ ಚೆನ್ನಾಗಿದೆ ಮಿಷಿನು. ಬೇಕು ಅಂದರೆ ಮೋಟಾರ್ನ ಬೇಕಾದ್ರೂ ಅಳವಡಿಸ್ಕೊಳ್ಬೋದು, ಮೋಟಾರ್ನೂ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮಗೆ ಎಲ್ಲ ಥರನೂ ರಫ್ ಯೂಸ್ಗೂ ತುಂಬಾ ಯೂಸ್ ಆಗುತ್ತೆ. ಇನ್ನು ಸ್ಟಿಚಿಂಗದಲ್ಲಿ ನೀವು ಪ್ಯಾಂಟ್ ಹೊಲ್ಕೊಳ್ಬೋದು,
ಡ್ರೆಸ್ಸಸ್ ಹೊಲ್ಕೊಳ್ಳಿ, ಆಮೇಲೆ ಚೂಡಿದಾರ್ ಹೊಲ್ಕೊಳ್ಳಿ, ಆಮೇಲೆ ಇದು ಬ್ಲೌಸ್ನ ಹೊಲ್ಕೊಳ್ಬೋದು. ನೀವು ಏನು ಬೇಕಾದ್ರೂ ಹೊಲ್ಕೊಳ್ಳಿ, ಸೀರೆದ ಅಂಚಲ್ ಸೈಡಲ್ಲೂ ಕೂಡ ಹೊಲ್ಕೊಳ್ಳಿ, ಎಲ್ಲದಕ್ಕೂ ಹೊಲಿಗೆ ಬರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇದು ಕೂಡ ನಿಮಗೆ ಹೆವಿ ಡ್ಯೂಟಿ ಮಾಡ್ಬೋದು. ಅಂದರೆ ನಾನು ಹೇಳಿದಲ್ವ 7,000 ರೂಪಾಯಿಗೆ ಇದು ನಮ್ಮ ಒಂದು ಶಾಪ್ಗೆ ಬಂದು ನಿಮಗೆ 7,000ಗೂ ಕೂಡ ನಿಮಗೆ ಮಿಷಿನ್ ಅನ್ನೋದು ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ಇವಾಗ ನಿಮಗೆಲ್ಲ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. 7,000ಗೆ ನಿಮಗೆ ಈ ಒಂದು ಮಿಷಿನು ಸಿಗ್ತಾಯಿದೆ. ನಮ್ಮ ಶಾಪ್ಗೆ ಬರೋದಾದರೆ 7,000 ರೂಪಾಯಿಗೆ ನಿಮಗೆ ಕೊಡ್ತೀವಿ. ಇನ್ನು ಮಿಷಿನ ನೋಡಿದ್ರಿ ಅಲ್ವಾ? ಸೊ ಇದು ಬಂದುಬಿಟ್ಟು ನಿಮಗೆ 7,000ಗೆ, ಅಂದರೆ ನಮ್ಮ ಒಂದು ಶಾಪ್ಗೆ ಬಂದು ಪರ್ಚೇಸ್ ಮಾಡಿದ್ರೆ 7,000 ರೂಪಾಯಿಗೆ ನಾವು ಕೂಡ ಕೊಡ್ತೀವಿ. 7,000, ಯಾಕಂದರೆ ತುಂಬ ಜನ 7,000 ಅಂತ ಹಾಕಿದ್ರಲ್ವಾ. ಸೊ ಹಂಗಾಗಿ ತುಂಬ ನೀವು ಇಲ್ಲೇ ಬನ್ನಿ, ನಮ್ಮ ಶಾಪ್ಗೆ ಬನ್ನಿ, 7,000 ರೂಪಾಯಿಗೆ ಸೇಮ್ ಮಿಷಿನ್ 7,000 ರೂಪಾಯಿಗೆ ಕೊಡ್ತೀವಿ. ಇದು ನಮ್ಮ ಕಡೆಯಿಂದ ಗ್ಯಾರಂಟಿ ನಿಮಗೆ. ಸೊ ಇನ್ನು ನನಗೆ ಅದನ್ನು ಕ್ಲಿಯರಾಗಿ ನಿಮಗೆ ಹೇಳಿದ್ದೀನಿ ಯಾವ್ಯಾವ ರೀತಿಲಿದೆ, ಯಾವ್ಯಾವ ರೀತಿಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಇದೇನು ಲೋಕಲ್ ಅಲ್ಲ, ಇದು ಕೂಡ ಒಳ್ಳೆ ಬ್ರ್ಯಾಂಡ್ ಮಿಷಿನೇ. ಸ್ವಲ್ಪ ಗೇಜ್ ಕಮ್ಮಿ ಬರುತ್ತೆ. ಓಕೆನಾ? ಸ್ವಲ್ಪ ವೆಯ್ಟ್ ತೂಕ ಆಗ್ದಂಗೆ ಸ್ವಲ್ಪ ನಿಮಗೆ ವೇರಿಯೇಷನ್ ಇರುತ್ತೆ ಅಮೌಂಟಲ್ಲಿ. ಸೊ ಕೆಲವೊಂದು ಕಂಪ್ನಿಗಳ ಮೇಲೆ ಕೆಲವೊಂದು ಕಂಪ್ನಿಗೆ ರೇಟ್ ಅಮೌಂಟ್ ಜಾಸ್ತಿನೇ ಇರುತ್ತೆ. ಮತ್ತು ನೀವು ಇನ್ನೊಂದು ಏನು ಗೊತ್ತಾ, ಇದು ನಿಮಗೆ ಫುಲ್ ಸೆಟ್ ಸಿಗುತ್ತಲ್ವಾ. ಸೊ ನಿಮಗೆ ಸೆಟ್ ಇಲ್ಲದೆ ಇರೋ ಮಿಷಿನ್ಗಳು ಬರೀ ಜಸ್ಟ್ ಅಲ್ಗೆ ಮೇಲೆ ನಿಮ್ಗೆ ಯಾವುದಾದ್ರೂ ಒಂದು ಟೇಬಲ್ಗಳ ಮೇಲೆ ಇಟ್ಕೊಂಡು ಹೊಲಿಯುವಂಥದ್ದೇ 15,000 16,000 ರೂಪಾಯಿ ಮಿಷಿನು. ಓಕೆನಾ? ಸೊ ಅವೆಲ್ಲನೂ ನಿಮಗೆ ಉಷಾದಲ್ಲಿ ಸಿಗುತ್ತೆ. ಅದು ಒಳ್ಳೆ ಬ್ರ್ಯಾಂಡ್ ಮಿಷಿನು. ಸೊ ಒಂದು ನೇಮ್ಗೆ ನೀವು ಕೊಡೋ ಅಮೌಂಟು, ಸೊ ಈ ಒಂದು ನೇಮ್ ಇದೆಯಲ್ವಾ, ಸೊ ಆ ಒಂದು ನೇಮು ಅಷ್ಟೇ ಕ್ವಾಲಿಟಿನ ಕೊಡ್ತಾರೆ. ಸೊ ನೇಮ್ಗೆ ತಕ್ಕನಂಗೆ ನಿಮಗೆ ಕ್ವಾಲಿಟಿ ಕೂಡ ಇರುತ್ತೆ. ಸೊ ತುಂಬಾ ಚೆನ್ನಾಗಿರೋ ಮಿಷಿನ್ಸ್ಗಳು ನಿಮಗೆ ಸರ್ವಿಸಲ್ಲಿ ಆಗಿರ್ಬೋದು. ಸೊ ಒಂದು ನಂಬಿಕೆ ಅವೆಲ್ಲನೂ ಒಂದು ಹಂಗಂದ್ಬಿಟ್ಟು ನೀವು ಸೊ ಯಾವುದೋ ಕೆಲವೊಂದೆಲ್ಲ ಬರೀ 7,000 ಸಿಗುತ್ತೆ ಅಂದರೆ ಬೇಕಾದ್ರೆ ನೀವು ನೋಡಿ, ಅಲ್ಲೂ ನೋಡಿ ಇಲ್ಲೂ ನೋಡಿ, ನಿಮಗೆ ಕ್ಲಿಯರಾಗಿ ವ್ಯತ್ಯಾಸ ಗೊತ್ತಾಗುತ್ತೆ. ಯಾವುದು ಕೂಡ ಜಾಸ್ತಿ ಅಲ್ಲ, ಎಲ್ಲರೂ ಒಂದು 10 ರೂಪಾಯೋ 20 100 ರೂಪಾಯಿ ಸಿಗುತ್ತೆ ಅಂತಲೇ ಮಾರೋದು. ಅತಿ ಹೆಚ್ಚು ಸೇಲ್ ಬೇಗ ಸೇಲ್ ಮಾಡೋದ್ರಿಂದ ನಮಗೇನು ಮಾಮೂಲಿ ಸೇಲ್ ಆಗ್ತಾ ಇರುತ್ತೆ, ನಾವು ಮಾಡ್ಕೊಳ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಾವೇನು 7,000ನ ಜಾಸ್ತಿ ಮಾಡೋಷ್ಟು ಹೇಳೋಷ್ಟು ಅಲ್ಲ, ಅದಕ್ಕೆ ತಕ್ಕನಷ್ಟು ರೇಟನ್ನೇ ಹೇಳೋದು. ಹಾಗಾಗಿ ಯಾರು ಏನು ಆರಾಮಾಗಿ ತಗೊಳ್ಳಿ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ಶಾಪ್ಗೆ ಬಂದರೆ ಹೇಳ್ತೀವಿ, ನೀವು ಎಷ್ಟೋ ಜನ 7,000 ಅಂತ ಕಮೆಂಟ್ ಹಾಕಿದ್ರಲ್ವಾ. ಸೊ 7,000 ರೂಪಾಯಿಗೆ ನಮ್ಮಲ್ಲೂ ಕೂಡ ಮಿಷಿನ್ ಸಿಗುತ್ತೆ. ಆರಾಮಾಗಿ ನಮ್ಮ ಶಾಪಲ್ಲೇ ಬಂದು 7,000 ಕೊಟ್ಟು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಂಡು ಹೋಗಿ. ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಏನಂತಂದರೆ, ನಾನು ತುಂಬ ಇವಾಗೆಲ್ಲ ಸುಮಾರು ಆಲ್ಮೋಸ್ಟ್ ನನಗೆ ತುಂಬಾ ಕಮೆಂಟ್ ಬಂತು, 7,000 ಮಿಷಿನ್ ಸಿಗ್ತದೆ. ನಿಮ್ಗೆ ಉಷಾ ಎಲ್ಲ 7,000 ರೂಪಾಯಿ ಕೊಡಲ್ಲ. ಕೆಲವೊಂದು ಚಿಕ್ಕ ಮಿಷಿನ್ಗಳು ಸಿಗುತ್ತೆ. ಉಷಾದಲ್ಲಿ ಚಿಕ್ಕ ಮಿಷಿನೇ 8,000 ಹೇಳ್ತಾರೆ, ಚಿಕ್ಕ ಮಿಷಿನ್. ಇದು ದೊಡ್ಡ ಮಿಷಿನ್ 11,500 ಅಂದರೆ ಚಿಕ್ಕ ಮಿಷಿನ್ ಬಂದುಬಿಟ್ಟು ನಿಮಗೆ 8,000 ರೂಪಾಯಿಗೆ, 7,500 ಅಂತ ಹೇಳ್ತಾರೆ. ಸೊ ನಿಮಗೆ ಒಂದು 8,7,500 ಆಗ್ಬೋದು ಅಂದ್ಕೊಳ್ಳಿ, ಅಷ್ಟೇ. ಅಷ್ಟರ ಮೇಲೆ ಕಮ್ಮಿ ಬರಲ್ಲ. ಇದು ಚಿಕ್ಕ ಮಿಷಿನೇ ಅಷ್ಟು ರೇಟು ಕೊಡಬೇಕಾದ್ರೆ, ದೊಡ್ಡ ಮಿಷಿನ್ ಯಾರು ಕೊಡ್ತಾರೆ 7,000 ರೂಪಾಯಿಗೆ? ಗೇಜ್ ಇರೋ ಮಿಷಿನು, ಕ್ವಾಲಿಟಿ ಇರೋ ಮಿಷಿನು, ಬ್ರ್ಯಾಂಡ್ ಮಿಷಿನ್ನ ಯಾರು ಅಷ್ಟು ಕೊಡಲ್ಲ. ಹಂಗಾಗಿ ಸ್ವಲ್ಪ ನೋಡಿ, ಥಿಂಕ್ ಮಾಡಿ, ಯೋಚನೆ ಮಾಡ್ಕೊಳ್ಳಿ. ಸೊ ಇದನ್ನು ಯಾಕೆ ಹೇಳಬೇಕು ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಸುಮ್ಮನೆ ಪಾಪ ಹೇಳ್ಬಿಡ್ತೀರ. ಸೊ ಅದು ಕೂಡ ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾ ಇರೋವಂಥದ್ದು. ಸೊ ನಮ್ಮಲ್ಲೂ ಕೂಡ ಸಿಗುತ್ತೆ, ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ನಮ್ಮ ಅಡ್ರೆಸ್ನ ಕೇಳ್ಕೊಂಡು ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. 7,000 ರೂಪಾಯಿಗೆ ನಿಮಗೆ ಒಳ್ಳೆ ಚಂದನ್ ಮಿಷಿನು, ಅದು ದೊಡ್ಡ ಮಿಷಿನು. ಅದರಲ್ಲೂ ಕೂಡ ನೀವು ಜೀನ್ಸು ಪ್ಯಾಂಟು ಏನು ಬೇಕಾದ್ರೂ ಹೊಲ್ಕೊಳ್ಬೋದು. ಆರಾಮಾಗಿ ಒಂದು ಒಳ್ಳೆ ಕಂಪ್ನಿ ಮಿಷಿನೇ ಸಿಗ್ತದೆ. ಗೇಜ್ ಕಮ್ಮಿ ಬರುತ್ತೆ ಅಷ್ಟೇ. ಸೊ ಏನು ಗೊತ್ತಾ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ತುಂಬ ಲೇಟ್ ವೇಟ್ ಇರುತ್ತೆ. ಮೆಟಲ್ ಸ್ಟ್ಯಾಂಡು ಅಷ್ಟೇ. ಕಬ್ಬಣ ನೀವು ರೇಟ್ ಕೇಳಿದ್ದೀರಾ ಎಷ್ಟಿಗಿರುತ್ತೆ ಕೆಜಿಗೆ ಅಂತ. ಸೊ ಹಂಗೆ ಕೆಲವೊಂದೆಲ್ಲ ಅದ್ರ ಮೇಲೆ ರೇಟ್ ಆಗೋದು. ಸೊ ವಿಡಿಯೋ ನೋಡಿದಲ್ವ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.